ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇದು ಹೊಸ ತಿಂಗಳು, 3ನೇ ತಿಂಗಳು. ಕರ್ತನಿಗೆ ಸ್ತೋತ್ರ. ಇವತ್ತು ಕರ್ತನು ನಮ್ಮೆಲ್ಲರಿಗೂ ವಾಗ್ದಾನ ಕೊಡ್ತಾ ಇದ್ದಾರೆ. ಆ ವಾಗ್ದಾನಕ್ಕೆ ಕಂಡೀಷನ್ ಸಹ ಇದೆ. ಅದನ್ನು ನಾವು ಅದಕ್ಕೆ ವಿಧೇಯರಾಗುವಾಗ, ನೆರವೇರಿಸುವಾಗ ಆ ವಾಗ್ದಾನ ನಮಗೆ ಈ 3ನೇ ತಿಂಗಳಲ್ಲಿ ನೆರವೇರ್ತದೆ. ಒಂದು ಹೆಸರು, ಒಂದು ಸ್ತುತಿ. ಇದು ಚೆಫನ್ಯ 3ನೇ ಅಧ್ಯಾಯ 20ನೇ ವಚನದಿಂದ ದೇವರು ನಮಗೆ ಕೊಡ್ತಾ ಇರುವಂತ ಒಂದು ವಾಗ್ದಾನ. ಓದಿಕೊಳ್ಳ ನಾನು ನಿಮಗೆ. ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನ ಒಟ್ಟಿಗೆ ಬರಮಾಡುವೆನು. ಆಹಾ, ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು. ನಿನ್ನಲ್ಲಿ ಕುಂಟುವವರನ್ನ ಉದ್ಧರಿಸುವೆನು, ಚದರಿಸಲ್ಪಟ್ಟವರನ್ನ ಕೂಡಿಸುವೆನು. ಅಂತೂ ಲೋಕದಲ್ಲೆಲ್ಲ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು. ಹೌದು, ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು. ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. ಈ ಚೆಫನ್ಯ ಪ್ರವಾದನೆಯ ಈ ಒಂದು ವಾಕ್ಯದ ಹಿನ್ನೆಲೆ ನಾವು ನೋಡುವಾಗ, ಯೆರೂಸಲೇಮ್, ಇಸ್ರಾಯೇಲ್ಯರು ಅವಮಾನಕ್ಕೊಳಗಾಗಿದ್ದಾರೆ. ಎಲ್ಲ ಧೂಳಾಗಿದೆ. ಪಟ್ಟಣನೂ ಸಹ ಅವಮಾನಕ್ಕೊಳಗಾಗಿದೆ. ಇದಕ್ಕೆ ಅನೇಕ ಕಾರಣಗಳಿದ್ರು. ಒಂದು ಕಾರಣ ಏನಂದ್ರೆ, ಇವರು ಒಂದು ಕಾಲದಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಾಗ ಏನಂದ್ರು ಇವರು, ಇದು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರಲಿ ಬಿಡು ಅಂತಂದ್ರು. ಅದು ಒಂದು ಕಾರಣ. ಎರಡು ಕಾರಣ, ಇವರು ತಮ್ಮನ್ನ ಉಂಟು ಮಾಡಿದಂಥ ದೇವರು, ತಮಗೆ ಅದ್ಭುತ ಮಾಡಿದಂಥ ದೇವರು, ಮಾತ್ರವಲ್ಲದೆ ತಮ್ಮನ್ನು ಆರಿಸಿಕೊಂಡಂಥ ದೇವರಿಗೆ ಅವಿಧೇಯರಾಗಿ ದೇವರನ್ನದೇ, ದೇವರಲ್ಲವುಗಳನ್ನ ದೇವರಂದು ಹಿಂಬಾಲಿಸೋದು. ಅದೇ ಕಾರಣವಾಗಿತ್ತು. ಪ್ರಿಯರೇ, ಇದು ಅವರ ಅವಮಾನಕ್ಕೆ ಕಾರಣವಾಗಿದ್ದರೆ ನಮ್ಮ ಅವಮಾನಕ್ಕೆ ಏನು ಕಾರಣವಾಗಿದೆ? ಕೆಲವು ವೇಳೆ ನಾವು ತಪ್ಪು ಮಾಡಿ ಅವಮಾನಕ್ಕೆ ಕಾರಣವಾಗಿದ್ದೇವೆ, ಅವಿಧೇಯರಾಗಿ ಅವಮಾನಕ್ಕೆ ಕಾರಣವಾಗಿದ್ದೇವೆ. ಆದರೂ ಸಹ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಅಂತ ದೇವರು ಹೇಳ್ತಾರಲ್ಲ. ಪ್ರಿಯರೇ, ಇದು ದೇವರು ಇಸ್ರಾಯೇಲರಿಗೆ ಒಂದು ಕಾಲದಲ್ಲಿ ಒಂದು ಮಾತು ನುಡಿದ್ಬಿಟ್ಟಿದ್ರು, ನಾನು ನಿನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ. ಆ ವಾಗ್ದಾನ ಇವಾಗ ಇವರಿಗೆ ಕೊಡ್ತಾ ಇದ್ದಾರೆ. ಅದೇನು ವಾಗ್ದಾನ ಅಂತ ನೋಡುವಾಗ ಇವರೆಲ್ಲರೂ ಅಯ್ಯೋ, ಅವಮಾನ ನಮ್ಮ ಪಟ್ಟಣದ ಮೇಲೆ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಮಹೋತ್ಸವಕ್ಕೆ ನಾವು ದೂರವಾಗಿದ್ದೀವಿ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಸ್ರಾಯೇಲರು ದೇಶಗಳಿಗೆ ಚದರಿ ಹೋಗಿ ನಮಗೆ ಮಹೋತ್ಸವ ಇಲ್ಲ, ನಮಗೆ ಹಬ್ಬ ಇಲ್ಲ ಎಂಬುದಾಗಿ ಹೇಳಿ ಅಯ್ಯೋ ಅವಮಾನ ಆಗಿದೆ, ಎಲ್ಲೆಲ್ಲೂ ನಾವು ದೂರವಾಗ್ಬಿಟ್ಟಿದ್ದೀವಿ ಅಂತೇಳಿ ಇವರು ಅಳ್ತಾ ಇದ್ದಾರೆ. ಅಂತ ಟೈಮಲ್ಲಿ ದೇವರು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ನಿನ್ನವರನ್ನ ನಿನ್ನ ದೇಶಕ್ಕೊಟ್ಟಿಗೆ ಬರಮಾಡ್ತೀನಿ, ನಿನ್ನನ್ನು ಬಾಧಿಸುವವರಿಗೆ ತಕ್ಕ ಶಿಕ್ಷೆ ಕೊಡ್ತೀನಿ. ಮಾತ್ರವಲ್ಲದೆ ಒಂದು ಕಾಲ ಇದೆ, ಆ ಕಾಲದಲ್ಲಿ ನಿನ್ನಲ್ಲಿ ಕುಂಟುವವರು ಯಾರಿದ್ದಾರೋ ಅವ್ರನ್ನ ಉದ್ಧರಿಸ್ತೀನಿ, ಚದರಿಸಲ್ಪಟ್ಟವರನ್ನ ಕೂಡಿಸ್ತೀನಿ. ಅಂತೂ ಲೋಕದಲ್ಲಿ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡ್ತೀನಿ. ನೀವು ಅವಮಾನ ಪಟ್ಟಿದ್ದೀರಾ, ಆದರೆ ನಿಮಗೆ ನಾನು ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡ್ತೀನಿ. ಆ ಕಾಲದಲ್ಲಿ 2 ಸಲ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ತರ್ತೀನಿ. ಈ ಕಾಲದಲ್ಲಿಯೂ ಅಂದ್ರೆ ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸ್ತೀನಿ. 3ನೇ ಸಾರಿ ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸಿದಾಗ ನಿಮ್ಮನ್ನು ಲೋಕದಲ್ಲಿ ಸಹ ನಿಮ್ಮನ್ನ ಜನಾಂಗಗಳಲ್ಲಿ, ಅನೇಕ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಉಂಟು ಮಾಡುವೆನು ಅಂತ ದೇವರು ಹೇಳ್ತಾ ಇದ್ದಾರೆ. ಈಗ ದೇವರು ಅದನ್ನು ಮಾಡಿದ್ದಾರೆ. 1948ನೇ ಇಸ್ವಿಯಿಂದ ಈ ಚೆಫನ್ಯ ಹೇಳಿದಂತ ಇದೇ ಪ್ರವಾದನೆ ನೆರವೇರಿತು. ಇವತ್ತು ಇಸ್ರಾಯೇಲ್ ದೇಶ ನೋಡಿದ್ದೀರಾ,
ಇಡೀ ಲೋಕಕ್ಕೆ ಕೀರ್ತಿ ಸ್ತೋತ್ರಗಳಿಗೆ ಗುರುತಾಗಿರೋ ಒಂದು ಸಣ್ಣ ದೇಶ ಅದು. ನಮ್ಮ ಬೆಂಗಳೂರು ಪಟ್ಟಣ ಕರ್ನಾಟಕ ರಾಜ್ಯಕ್ಕಿಂತಲೂ ಚಿಕ್ಕದು, ಆದರೂ ಸಹ ಇವತ್ತು ಅನೇಕ ಲೋಕದ ದೇಶಗಳು ಅವರಿಗೆ ಭಯ ಪಡ್ತಾ ಇದ್ದಾರೆ. ಅವ್ರ ಮೇಲೆ ಯಾಕೆ ಬರ್ತಾ ಇದ್ದಾರೆ? ಅವ್ರ ಮೇಲೆ ಭಯ ಇವರಿಗೆ. ಯಾಕಂತಂದ್ರೆ ದೇವರು ಇಲ್ಲಿ ವಾಗ್ದಾನ ಮಾಡಿದ್ದಾರೆ. 1948ನೇ ಇಸ್ವಿ ಒಳಗಡೆ ದೇವರು ಇಸ್ರಾಯೇಲನ್ನ ಒಂದು ಮ್ಯಾಪ್ ಒಳಗಡೆ ತಗೊಂಡ್ಬಂದ್ರು. ಇವತ್ತು ಇಸ್ರಾಯೇಲ್ ದೇಶ ಅನ್ನೋದು ಲೋಕದಲ್ಲಿ ಇದೆ. ಮಾತ್ರವಲ್ಲದೆ ಇವತ್ತು ಇಸ್ರಾಯೇಲ್ ದೇಶದ ಮೇಲೆ ಎಷ್ಟೋ ಜನ ಏನೇ ಯುದ್ಧಕ್ಕೆ ಬಂದ್ರು ಇಸ್ರಾಯೇಲರನ್ನ ಸೋಲ್ಸಕ್ಕಾಗಲ್ಲ. ಅವ್ರಿಗಿರುವಂತ ಇಂಟೆಲಿಜೆನ್ಸ್ ಫೋರ್ಸ್ ಆ ತರ ಇದೆ. ಅವ್ರಿಗಿರುವಂತ ಬಲ, ಯಾರ ಬಲ? ಅದು ದೇವರ ಬಲ ಪ್ರಿಯರೇ. ಹೀಗಾಗಿ ಅವರು ಕೀರ್ತಿ ಸ್ತೋತ್ರಗಳಿಗೆ ಒಳಗಾಗಿದ್ದಾರೆ. ಒಂದು ವೇಳೆ ನನಗೆ ಗೊತ್ತಿಲ್ಲ, ನೀವಿವತ್ತು ನಿಮ್ಮ ಮನೆ ನೋಡಿ, ನಿಮ್ಮ ಜೀವಿತ ನೋಡಿ, ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ ನೋಡಿ, ನಿಮ್ಮ ಮಕ್ಕಳನ್ನು ನೋಡಿ, ಅಯ್ಯೋ ಈ ಅವಮಾನ ನನ್ನ ಮೇಲೆ ಬಂದ್ಬಿಡ್ತಲ್ಲ, ಅಯ್ಯೋ ನಾವೆಲ್ಲ ಈ ಥರ ದೂರವಾಗಿದ್ದೀವಲ್ಲ ಅಂತ ನೀನು ಅಳ್ತಾ ಇದೀಯಾ? ಭಯಪಡಬೇಡ, ಪಶ್ಚಾತ್ತಾಪ ಪಡು, ದೇವರ ಬಳಿ ಬಾ. ಅದು ಏನು ನಿನ್ನ ಜೀವಮಾನದಲ್ಲಿ ದೇವ್ರಿಗೆ ವಿರುದ್ಧವಾದಂಥ ಪಾಪಗಳು, ದ್ರೋಹಗಳಿದೆಯೋ ಅದನ್ನು ದೇವರೇ ನನ್ನ ಮನ್ನಿಸಪ್ಪ, ನನ್ನ ಕ್ಷಮಿಸು ಅಂತೇಳಿ ಅವ್ರ ಬಳಿ ಬರುವಾಗ ದೇವರು ಹೇಳ್ತಾರೆ, ಅವಮಾನ ಪಟ್ಟವರಿಗೆ ನಾನು ಈ ಕೀರ್ತಿ ಸ್ತೋತ್ರಗಳನ್ನ ಉಂಟು ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನಿಮ್ಮನ್ನು ಒಟ್ಟುಗೂಡಿಸ್ತೀನಿ, ನಾನು ನಿಮ್ಮನ್ನ ಬಾಧಿಸುವವರಿಗೆ ತಕ್ಕದನ್ನು ನಾನು ಮಾಡ್ತೀನಿ. ಜನಾಂಗಗಳಲ್ಲಿ ನಿಮ್ಮ ದುರವಸ್ಥೆಯನ್ನು ನಾನು ತಪ್ಪಿಸಿ ನಿಮಗೇನು ಮಾಡ್ತೀನಿ? ಕೀರ್ತಿ ಸ್ತೋತ್ರಗಳನ್ನ ಕೊಡ್ತೀನಿ ಅಂತ ದೇವರು ಹೇಳಿದ್ದು ಈಗ ನೆರವೇರ್ತಾ ಇದೆ. ನಿಮಗೂ ಅದನ್ನ ನೆರವೇರಿಸ್ತಾರೆ. ಒಂದು ವೇಳೆ ಅವಮಾನಕ್ಕೆ ಒಳಗಾಗಿದ್ರೆ ಬನ್ನಿ, ಯೇಸುವಿನ ಬಳಿಗೆ ಬನ್ನಿ. ನೀವೆಂಥ ಸ್ಥಿತಿಯಲ್ಲಿದ್ರು ಆತನ ಬಳಿಗೆ ಬಂದು, ನಾನು ಪಾಪಿ, ನನ್ನನ್ನು ಕ್ಷಮಿಸು ದೇವರೇ, ನಾನು ತಪ್ಪಿ ಹೋಗ್ಬಿಟ್ಟೆಪ್ಪ, ನಿನ್ನ ಬಿಟ್ಟು ದೂರವಾಗ್ಬಿಟ್ಟೆಪ್ಪ, ನನ್ನನ್ನು ಕ್ಷಮಿಸು ದೇವರೇ, ಇನ್ನು ಮೇಲೆ ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನನ್ನ ಸ್ವೀಕರಿಸು ಅಂತ ಹೇಳಿ ಆತನ ಸಭೆಗೆ ಸೇರಿಕೊಳ್ಳ್ರಿ. ಪ್ರತಿದಿನ ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿ, ಆತನ ಹಿಂಬಾಲಿಸ್ರಿ. ನೀವು ನೋಡ್ರಿ, ಎಷ್ಟು ಅವಮಾನ ಪಟ್ಟಿದ್ರು ಅಷ್ಟೇ ನಿಮ್ಮ ದೇವ್ರ ಕೀರ್ತಿ ಸ್ತೋತ್ರಗಳಿಗೆ ಒಳಗ್ ಮಾಡ್ತಾರೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ಈ 3ನೇ ತಿಂಗಳು ನೀನು ಎಲ್ಲರನ್ನ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದೀಯ. ಅವ್ರಿಗಾದಂಥ ಅವಮಾನವನ್ನ ತೊಲಗಿಸ್ತೀಯ. ಮಾತ್ರವಲ್ಲದೆ ಅವ್ರಿಗಿರುವಂಥ ಶೋಕವನ್ನ ಹರ್ಷವನ್ನಾಗಿ ಮಾರ್ಪಡಿಸ್ತೀಯ. ಅದು ಮಾತ್ರವಲ್ಲದೆ ಅವರಿಗಿರುವಂಥ ಎಲ್ಲ ದುಃಖಗಳನ್ನು ಸಂತೋಷವಾಗಿ ನೀನು ಮಾರ್ಪಡಿಸಿ ಅವರ ದುರವಸ್ಥೆಯನ್ನು ತಪ್ಪಿಸಿ ಅವರನ್ನ ಕೀರ್ತಿ ಸ್ತೋತ್ರಗಳಿಗೆ ಉಂಟು ಮಾಡಪ್ಪ. ಇಸ್ರಾಯೇಲ್ರಿಗೆ ಆ ರೀತಿ ಮಾಡಿದ್ಯಾ, ಅದನ್ನೇ ಈ ಮೆಸೇಜನ್ನು ಕೇಳಿಸ್ಕೊಳ್ತಾ ಇರುವಂಥ ಒಂದೊಂದು ವ್ಯಕ್ತಿಗೂ, ಒಂದೊಂದು ಮನೆಗೂ, ಒಂದೊಂದು ಕುಟುಂಬಕ್ಕೂ ನೀನು ಮಾಡಪ್ಪ. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ
ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್